ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಆಪ್ತರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ ಗುತ್ತಿಗೆದಾರ ಸಚಿನ್ ಪ್ರಕರಣದಲ್ಲಿ ಇದೀಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಸಚಿನ್ ಮತ್ತು ರಾಜು ಕಪನೂರು ನಡುವೆ ಹಣದ ವ್ಯವಹಾರ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಬಿಡುಗಡೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಸಚಿನ್ ಖಾತೆಗೆ ಹಣ ಹಾಕಿರೋದಾಗಿ ರಾಜು ಕಪನೂರು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ರು. ಇದೀಗ ಸಚಿನ್ ಖಾತೆಗೆ ರಾಜು ಗೆಳೆಯರಿಂದಲೇ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ರಾಜು ಕಪನೂರು ಸಹೋದರ ಪ್ರಕಾಶ್ ಟೆಂಡರ್ಗಾಗಿ ರಾಜುಗೆ ಹಣ ನೀಡಿದ್ದಾಗಿ ಸಚಿನ್ ಉಲ್ಲೇಖ ಮಾಡಿದ್ರು. ಡೆತ್ ನೋಟ್ ನಲ್ಲಿ ಗುತ್ತಿಗೆದಾರ ಸಚಿನ್ ಈ ಬಗ್ಗೆ ಉಲ್ಲೇಖ ಮಾಡಿದ್ರು. ಆದ್ರೆ ಬದಲಿಗೆ ಸಚಿನ್ ಅವರ ಖಾತೆಗೇನೆ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋದಕ್ಕೆ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ರಾಜು ಕಪನೂರು ಸಹೋದರ. ದೃಶ್ಯದಲ್ಲಿ ಕೆಲ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ದೀರಿ. ಸಚಿನ್ ಅವರದ್ದು ಎನ್ನಲಾದ ಬ್ಯಾಂಕ್ ಅಕೌಂಟ್ಗೆ ರಾಜು ಸ್ನೇಹಿತರಿಂದ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ. ಮೂಲಕ ರಾಜು ಕಪನೂರ್ ಅವರೇನು ವಿಡಿಯೋದಲ್ಲಿ ಹೇಳಿಕೆಯನ್ನ ನೀಡಿದ್ರು, ನಾವೇ ಹಣ ಕೊಟ್ಟಿದ್ವಿ ಅನ್ನೋದಕ್ಕೆ ಅದಕ್ಕೆ ಪೂರಕವಾದ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ. ಟೆಂಡರ್ಗೆ ಡೆಪಾಸಿಟ್ ಹಣ ನಮ್ಮಿಂದಲೇ ಪಡೆದಿದ್ರು, ರಾಜು ಕಪನೂರ್ ಅವರ ಕಡೆಯಿಂದಲೇ ಸಚಿನ್ ಪಡೆದಿದ್ರು ಅಂತ ಹೇಳಿ ಸಚಿನ್ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ ಪ್ರಕಾಶ್ ಕಪನೂರ್. ಮಹಾರಾಷ್ಟ್ರದಲ್ಲಿರುವ ಅಣ್ಣನ ಸ್ನೇಹಿತರು ಸರಿಸುಮಾರು 60 ಲಕ್ಷ ಹಣವನ್ನ ಸಚಿನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿದ್ರು. ಯಾರ್ಯಾರ ಖಾತೆಯಿಂದ ಹಣ ಬಂದಿದೆ ಅವರಿಂದ ಕಿರುಕುಳ ನೀಡಲಾಗಿದೆ ಅಂತ ಸಚಿನ್ ಬರೆದಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆಗೆ ಪ್ರಕಾಶ್ ಕಪನೂರು ಆಗ್ರಹಿಸಿದ್ದಾರೆ. ಸಚಿನ್ ಪಾಂಚಾಳ ಅಂತಮೋ ನಮ್ಮ ಬ್ರದರ್ ರಾಜು ಕಪ್ನೂರ್ ಏನು ಅದರಲ್ರಿ, ಅವ್ರ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾನೆ. ಅವರಿಗೆ ಅಮೌಂಟ್ ಕೊಟ್ಟಿನಿ, ನಾ ಟೆಂಡರ್ ಸಲುವಾಗಿ ಅಮೌಂಟ್ ನನಗೆ ₹1 ಕೋಟಿ ವಾಪಸ್ ಅಮೌಂಟ್ ಕೊಡ್ಬೇಕು ಅವರು ಅಂತ ಹೇಳಿ ಬ್ಲೇಮ್ ಮಾಡತ್ತಾನೆ ರೀ. ಅವನಿಗೆ ನಾವು ಅಮೌಂಟ್ ಕೊಟ್ಟದ ನಮ್ಮ ಬ್ರದರ್ ರೀ. ಎದ್ರ ಸಲುವಾಗಿ ಅಂತಂದ್ರೆ ಟೆಂಡರ್ ಹಾಕೋ ಸಲುವಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಅಕೌಂಟ್ ಥ್ರೋಲೇನೆ ₹60 ಲಕ್ಷ ಕೊಟ್ಟದ ರೀ, ಬೈ ಹ್ಯಾಂಡ್ ₹15 ಲಕ್ಷ ಕೊಟ್ಟದ ರೀ. ಹಾನ್ ರೀ, ಅದು ಏನು ಮಾಡ್ಯಾನ ರೀ, ಸುಳ್ಳು ಆರೋಪ. ಅವ ಉಲ್ಟಾ ಹೇಳತ್ತಾನ ರೀ, ಅದು ಅವನೇ ತೊಂದದು ಉಲ್ಟಾ ಅವನೇ ಹೇಳತ್ತಾನ ರೀ, ನಾವು ಕೊಟ್ಟದೆ. ಅದ್ರ ಸಲುವಾಗಿ ಫೇಸ್ಬುಕ್ಕಿಗೆ ಡೆತ್ ನೋಟ್ ಬರ್ದಾನ ಸರ್. ಅವನು ಫೇಸ್ಬುಕ್ಕಿಗೆ ಡೆತ್ ನೋಟ್ ಬರೆಯಾಳಿಗೆ ಅಪ್ಲೋಡ್ ಮಾಡ್ಯಾಳಿಗೆ ಅದು 3 ಹೆಬ್ಬಟ್ಟು ಬಂದವು ಸರ್. ಸುಮ್ಮ ಆರೋಪ ಮಾಡ್ಲತ್ತಾರ ಅವ್ರಿ. 3 ಹೆಬ್ಬಟ್ಟು ಬಂದವ. ಉದ್ದೇಶಪೂರ್ವಕವಾಗಿ ರಾಜು ಕಪ್ನೂರ್ಗೆ ಮ್ಯಾಲೆ ಬ್ಲೇಮ್ ಮಾಡತ್ತಾರ ಅವ್ರು. 3 ಹೆಬ್ಬಟ್ಟು ಬಂದ ಸಲ್ಯಾಕ ಅವ್ರು ಕೂಡ ಇವ ಒಬ್ಬನೇ ಮಾಡಿಲ್ರಿ, 2-3 ಕಲ್ತಿ ಡೆತ್ ನೋಟ್ ಬರ್ದಾರ. ಈ ಡೆತ್ ನೋಟ್ ಏನು ಮಾಡ್ಯಾರಲ್ರಿ, ಅದು ಸೂಕ್ತ ಕ್ರಮ ಆಗ್ಬೇಕು ಸರ್. ಪೊಲೀಸರು ತನಿಖೆ ಮಾಡ್ಬೇಕು ರೀ ಸೂಕ್ತ ಕ್ರಮವಾಗಿ ಅಂತ ಹೇಳಕ್ಕೆ ಉದ್ದೇಶ. ಸಚಿನ್ ಪಾಂಚಾಳ ಅಂತಮೋ ನಮ್ಮ ಬ್ರದರ್ ರಾಜು ಕಪ್ನೂರ್ ಏನು ಅದರಲ್ರಿ, ಅವ್ರ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾನೆ. ಅದೊಂದ್ ಕಡೆ ಬಿಜೆಪಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಸ್ಯೂಸೈಡ್ ಕೇಸ್ಗೆ RSS ಎಳೆದು ತಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ, ನಾನು RSS ಅನ್ನ ವಿರೋಧಿಸ್ತೇನೆ, ಅದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಏನೇ ಹೋರಾಟ ಮಾಡಿದ್ರು ನಾನು ರಾಜೀನಾಮೆ ನೀಡೋದಿಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ರು ಪ್ರಿಯಾಂಕ್ ಖರ್ಗೆ. ತಪ್ಪು ಮಾಡಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೂ ಸ್ಪಷ್ಟನೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅನ್ನೋ ಮಾಹಿತಿ ಇದೆ. ನೋಡಿ, ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು. ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲ್ಸಕ್ಕೆ ಬರಲಾರ್ದು ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರ ವಿಜೇಂದ್ರ ಅವರು? ಇಂಥವರಿಗೆ ಇವ್ರು ಸಾಕ್ತಾ ಇರೋದು. ನೋಡಿ, ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಆಪ್ತರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ ಗುತ್ತಿಗೆದಾರ ಸಚಿನ್ ಪ್ರಕರಣದಲ್ಲಿ ಇದೀಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಸಚಿನ್ ಮತ್ತು ರಾಜು ಕಪನೂರು ನಡುವೆ ಹಣದ ವ್ಯವಹಾರ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಬಿಡುಗಡೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಸಚಿನ್ ಖಾತೆಗೆ ಹಣ ಹಾಕಿರೋದಾಗಿ ರಾಜು ಕಪನೂರು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ರು. ಇದೀಗ ಸಚಿನ್ ಖಾತೆಗೆ ರಾಜು ಗೆಳೆಯರಿಂದಲೇ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ರಾಜು ಕಪನೂರು ಸಹೋದರ ಪ್ರಕಾಶ್.
ಟೆಂಡರ್ಗಾಗಿ ರಾಜುಗೆ ಹಣ ನೀಡಿದ್ದಾಗಿ ಸಚಿನ್ ಉಲ್ಲೇಖ ಮಾಡಿದ್ರು. ಡೆತ್ ನೋಟ್ನಲ್ಲಿ ಗುತ್ತಿಗೆದಾರ ಸಚಿನ್ ಈ ಬಗ್ಗೆ ಉಲ್ಲೇಖ ಮಾಡಿದ್ರು. ಆದ್ರೆ ಬದಲಿಗೆ ಸಚಿನ್ ಅವರ ಖಾತೆಗೇನೆ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋದಕ್ಕೆ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ರಾಜು ಕಪನೂರು ಸಹೋದರ. ದೃಶ್ಯದಲ್ಲಿ ಕೆಲ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ದೀರಿ. ಸಚಿನ್ ಅವರದ್ದು ಎನ್ನಲಾದ ಬ್ಯಾಂಕ್ ಅಕೌಂಟ್ಗೆ ರಾಜು ಸ್ನೇಹಿತರಿಂದ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ. ಮೂಲಕ ರಾಜು ಕಪನೂರ್ ಅವರೇನು ವಿಡಿಯೋದಲ್ಲಿ ಹೇಳಿಕೆಯನ್ನ ನೀಡಿದ್ರು, ನಾವೇ ಹಣ ಕೊಟ್ಟಿದ್ವಿ ಅನ್ನೋದಕ್ಕೆ ಅದಕ್ಕೆ ಪೂರಕವಾದ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ. ಟೆಂಡರ್ಗೆ ಡೆಪಾಸಿಟ್ ಹಣ ನಮ್ಮಿಂದಲೇ ಪಡೆದಿದ್ರು, ರಾಜು ಕಪನೂರ್ ಅವರ ಕಡೆಯಿಂದಲೇ ಸಚಿನ್ ಪಡೆದಿದ್ರು ಅಂತ ಹೇಳಿ ಸಚಿನ್ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ ಪ್ರಕಾಶ್ ಕಪನೂರ್. ಮಹಾರಾಷ್ಟ್ರದಲ್ಲಿರುವ ಅಣ್ಣನ ಸ್ನೇಹಿತರು ಸರಿಸುಮಾರು 60 ಲಕ್ಷ ಹಣವನ್ನ ಸಚಿನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿದ್ರು. ಯಾರ್ಯಾರ ಖಾತೆಯಿಂದ ಹಣ ಬಂದಿದೆ ಅವರಿಂದ ಕಿರುಕುಳ ನೀಡಲಾಗಿದೆ ಅಂತ ಸಚಿನ್ ಬರೆದಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆಗೆ ಪ್ರಕಾಶ್ ಕಪನೂರು ಆಗ್ರಹಿಸಿದ್ದಾರೆ. ಸಚಿನ್ ಪಾಂಚಾಳ್ ಅಂತಮೋ ನಮ್ಮ ಬ್ರದರ್ ರಾಜು ಕಪ್ನೂರ್ ಏನದರಲ್ರಿ, ಅವ್ರ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾನೆ. ಅವರಿಗೆ ಅಮೌಂಟ್ ಕೊಟ್ಟಿನಿ, ನಾ ಟೆಂಡರ್ ಸಲುವಾಗಿ ಅಮೌಂಟ್ ನನಗೆ ₹1 ಕೋಟಿ ವಾಪಸ್ ಅಮೌಂಟ್ ಕೊಡ್ಬೇಕು ಅವರು ಅಂತ ಹೇಳಿ ಬ್ಲೇಮ್ ಮಾಡತ್ತಾನೆ ರೀ. ಅವನಿಗೆ ನಾವು ಅಮೌಂಟ್ ಕೊಟ್ಟದ ನಮ್ಮ ಬ್ರದರ್ ರೀ. ಎದ್ರ ಸಲುವಾಗಿ ಅಂತಂದ್ರೆ ಟೆಂಡರ್ ಹಾಕೋ ಸಲುವಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಅಕೌಂಟ್ ಥ್ರೂಲೇನೆ ₹60 ಲಕ್ಷ ಕೊಟ್ಟಿದ್ದಾರೆ, ಬೈ ಹ್ಯಾಂಡ್ ₹15 ಲಕ್ಷ ಕೊಟ್ಟದ ರೀ. ಹ್ಯಾಂಡ್ ಅದು ಏನು ಮಾಡ್ಯಾನ್ರಿ, ಸುಳ್ಳು ಆರೋಪ. ಅವ ಉಲ್ಟಾ ಹೇಳತ್ತಾನೆ ರೀ. ಅದು ಅವನೇ ತೊಂದದು ಉಲ್ಟಾ ಅವನೇ ಹೇಳತ್ತಾನೆ ರೀ, ನಾವು ಕೊಟ್ಟದೆ. ಅದ್ರ ಸಲುವಾಗಿ ಫೇಸ್ಬುಕ್ಕಿಗೆ ಡೆತ್ ನೋಟ್ ಬರ್ದಾನೆ ಸರ್. ಅವನು ಫೇಸ್ಬುಕ್ಕಿಗೆ ಡೆತ್ ನೋಟ್ ಬರೆಯಾಳಿಗೆ ಅಪ್ಲೋಡ್ ಮಾಡ್ಯಾಳಿಗೆ ಅದು 3 ಹೆಬ್ಬಟ್ಟು ಬಂದವು ಸರ್. ಆರೋಪ ಮಾಡತ್ತಾರ ಅವ್ರಿ. 3 ಹೆಬ್ಬಟ್ಟು ಬಂದವ. ಉದ್ದೇಶಪೂರ್ವಕವಾಗಿ ರಾಜು ಕಪ್ನೂರ್ಗೆ ಮ್ಯಾಲೆ ಬ್ಲೇಮ್ ಮಾಡತ್ತಾರ ಅವ್ರು. 3 ಹೆಬ್ಬಟ್ಟು ಬಂದ ಸಲ್ಯಾಕ ಅವ್ರು ಕೂಡ ಇವ ಒಬ್ಬನೇ ಮಾಡಿಲ್ರಿ, 2-3 ಕಲ್ತಿ ಡೆತ್ ನೋಟ್ ಬರ್ದಾರ. ಈ ಡೆತ್ ನೋಟ್ ಏನು ಮಾಡ್ಯಾರಲ್ರಿ, ಅದು ಸೂಕ್ತ ಕ್ರಮ ಆಗ್ಬೇಕು ಸರ್. ಪೊಲೀಸರು ತನಿಖೆ ಮಾಡ್ಬೇಕು ರೀ ಸೂಕ್ತ ಕ್ರಮವಾಗಿ ಅಂತ ಹೇಳಕ್ಕೆ ಉದ್ದೇಶ. ಸಚಿನ್ ಪಾಂಚಾಳ್ ಅಂತಮೋ ನಮ್ಮ ಬ್ರದರ್ ರಾಜು ಕಪ್ನೂರ್ ಏನದರಲ್ರಿ, ಅವ್ರ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾನೆ. ಅದೊಂದ್ ಕಡೆ ಬಿಜೆಪಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಸ್ಯೂಸೈಡ್ ಕೇಸ್ಗೆ ಆರ್ಎಸ್ಎಸ್ ಎಳೆದು ತಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ, ನಾನು ಆರ್ಎಸ್ಎಸ್ ಅನ್ನ ವಿರೋಧಿಸ್ತೇನೆ, ಅದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಏನೇ ಹೋರಾಟ ಮಾಡಿದ್ರು ನಾನು ರಾಜೀನಾಮೆ ನೀಡೋದಿಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ರು ಪ್ರಿಯಾಂಕ್ ಖರ್ಗೆ. ತಪ್ಪು ಮಾಡಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೂ ಸ್ಪಷ್ಟನೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅನ್ನೋ ಮಾಹಿತಿ ಇದೆ. ನೋಡಿ, ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು. ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲ್ಸಕ್ಕೆ ಬರಲಾರ್ದ ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರು ವಿಜೇಂದ್ರ ಅವರು. ಇಂಥವರಿಗೆ ಇವ್ರು ಸಾಕ್ತಾ ಇರೋದು. ನೋಡಿ, ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ